30 ಫೀಟಿಂದ 80 ಫೀಟ್ವರೆಗೂ ಸಹ ನಿಮಗೆ ಒಂದು ರೋಟಿ ಮತ್ತು ದೋಟಿ ಸಿಗುತ್ತೆ. ಒಬ್ಬ ರೈತರು ಆರಾಮಾಗಿ ನೀವು ಅಡಿಕೆ ಕೀಳೋದಾಗ್ಬೋದು, ತೆಂಗು ಕೀಳೋದಾಗ್ಬೋದು, ಒನ್ ಡೇ ಆಗುವಂಥ ಕೆಲಸವನ್ನ ಅರ್ಧ ಡೇಲಿ ಹ್ಯಾಪಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅವನು ಫೀಲ್ಡಲ್ಲೇ ನಾವು ಡೆಮೋ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಫ್ರೆಂಡ್ಸ್ ಎಲ್ಲ ರೋಟಿ ತಾಂಡಿದ್ದಾರೆ, ಒಂದು 80ರಿಂದ 100 ರೋಟಿ ನಮ್ಮ ಸುತ್ತಮುತ್ತ ತಾಂಡಿದ್ದಾರೆ. 3 ತಿಂಗಳು ಅಡಿಕೆ ಕೀಳ್ತೀವಿ, ಮತ್ತೆ ಇನ್ನೊಂದು 3 ತಿಂಗಳು ಕಾಯಿ ಕೀಳ್ತೀವಿ. ನೋಡಿ ಸರ್, ಇಂಥ ಗೊನೆ ಎಲ್ಲ ಕೀಳ್ತಾ ಇದೀವಿ. ರೋಟಿ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ. ನಾನು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಲಾಕ್ಗಳು, ಪೈಪ್ಗಳು, ಕ್ಯಾಪು, ಇದ್ರಾಗ ಏನೇ ಸ್ಪೇರ್ ಪಾರ್ಟ್ಸ್ ಬಂದ್ರು ಎಲ್ಲಾ ತರ ಸ್ಪೇರ್ ಪಾರ್ಟ್ಸ್ ಅವ್ರ ಹತ್ರ ಅವೈಲೇಬಲ್ ಇದೆ, ಸಿಗುತ್ತೆ. ಮತ್ತೆ ಎಲ್ಲಾ ತರ ರೋಟಿನೂ ಸಿಗ್ತವೆ. ನೀನು ಯಾವ ರೋಟಿ ತಗೊಂಡ್ರು ಕರೆಂಟ್ ಹೊಡೆದೇ ಹೊಡಿತಿದೆ. ಇವರು ಅದೇ ಹೇಳಿರೋದು. ಅದ್ರ ಮೇಲೆ ಸ್ಟಿಕ್ಕರ್ ಹಾಕಿರ್ತಾರೆ. ದೋಟಿ ಪಾಯಿಂಟ್ ನ ಶುಭಾರಂಭದ ಸಲುವಾಗಿ ನಮ್ಮ ಒಂದು ಶಾಪ್ ನಲ್ಲಿ ಮಾರ್ಚ್ 31 ವರೆಗೂ ಆಫರ್ ನಡೀತಾ ಇದೆ. ಏನಪ್ಪಾ ಅಂದ್ರೆ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಭರತ್. ನಾವಿವತ್ತು ತುಮಕೂರಿಗೆ ಬಂದಿದ್ದೀವಿ. ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ದೋಟಿ ಪಾಯಿಂಟ್ ಅನ್ನೋ ಒಂದು ರೈತರಿಗೆ ಪೂರಕವಾದಂತಹ ಒಂದು ಒಳ್ಳೆ ಕಂಪ್ನಿ ಸ್ಟಾರ್ಟ್ ಆಗಿದೆ. ತುಂಬಾ ಒಂದು ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಲೊಕೇಶನ್ ಬಂದ್ಬಿಟ್ಟು ಗುಬ್ಬಿ ಸರ್ಕಲ್ ನಲ್ಲಿ ತುಮಕೂರಿನಲ್ಲಿರುವಂಥದ್ದು. ಬನ್ನಿ ಅದರ ಒಂದು ಉಪಯೋಗ ಯಾವೆಲ್ಲ ರೀತಿ ಇದೆ ಮಾತಾಡ್ತಾ ಹೋಗೋಣ. ಅದ್ರದ್ದು ಬೆನಿಫಿಟ್ ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ಬೋದು ನಮ್ಮ ಒಂದು ದೋಟಿನಲ್ಲಿ 30 ಫೀಟಿಂದ 80 ಫೀಟ್ವರೆಗೂ ಸಹ ನಿಮಗೆ ಒಂದು ರೋಟಿ ಮತ್ತೆ ದೋಟಿ ಸಿಗುತ್ತೆ. ಇದರಲ್ಲಿ ಆರಾಮವಾಗಿ ನೀವು ಏನು ಸ್ಟ್ರೆಸ್ ಇಲ್ದಲೆ ಈಸಿಯಾಗಿ ಅಡಿಕೆ ಕೀಳೋದಾಗ್ಬೋದು, ಎಳ್ನೀರು ಕೀಳೋದಾಗ್ಬೋದು. ಅದಲ್ದೇ ಮತ್ತೆ ಸ್ಪ್ರೇ ಮಾಡೋವಂಥದ್ದು. ಅಂದ್ರೆ ಈಗಾಗಲೇ ತೆಂಗುಗಳಿಗೆ, ಅಡಿಕೆಗಳಿಗೆ ಬಹಳಷ್ಟು ರೋಗಗಳು ಬರ್ತಾ ಇರೋಂಥದ್ದು. ಅದಕ್ಕೆಲ್ಲ ನೀವು ಔಷಧಿ ಹೊಡೆದಾದ್ರೆ ಇದಕ್ಕೆ ವೈರಿನೆಲ್ಲ ಹಾಕೊಂಡು ಆ ಸಿಸ್ಟಮ್ಯಾಟಿಕ್ ಇದೆ, ನಾವು ಮುಂದೆ ತೋರಿಸ್ತಾ ಹೋಗ್ತೀವಿ. ಔಷಧಿಗಳನ್ನ ಹೊಡ್ಕೊಳ್ಳೋದಕ್ಕೆ ಈಸಿಯಾಗಿ ಮ್ಯಾನ್ ಪವರ್ನ ನೀವು ಜಾಸ್ತಿ ಯೂಸ್ ಮಾಡ್ಕೊಳ್ದಲೆ ಒನ್ ಡೇನಲ್ಲಿ ಆಗುವಂತ ಕೆಲಸ ನಿಮಗೆ ಅರ್ಧ ದಿವಸದಲ್ಲಿ ಆಗುವಂತ ಕೆಲಸ ಆಗುತ್ತೆ ಈ ಒಂದು ನಮ್ಮ ಪ್ರಾಡಕ್ಟ್ ನಲ್ಲಿ. ಸೊ ಇದರಲ್ಲಿ ನೀವು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂದ್ರೆ ಇಂಟರ್ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಇಂಟರ್ಲಾಕಿಂಗ್ ಸಿಸ್ಟಮ್ ಜೊತೆಗೆ ನೀವು ಒಬ್ಬರೇನೆ ಮನೆಯವರೇ ಆರಾಮಾಗಿ ಲಾಕ್ ಮಾಡಿಕೊಂಡು ಎಷ್ಟು ಹೈಟ್ ಬೇಕಾದರೂ ನೀವು ಇದು ಕಿತ್ಕೊಂಡು ಆಚೆ ಬರೋದಿಲ್ಲ. ಸೊ ತುಂಬ ಶಾರ್ಪ್ ಆಗಿರುತ್ತೆ. ಸೊ ಇದ್ರ ಬೆನಿಫಿಟ್ಟು ಸಹ ತುಂಬ ಹೆಲ್ಪ್ ಆಗುತ್ತೆ. ಕೇವಲ 2ರಿಂದ 6 kg ಒಳಗೆ ಮಾತ್ರ ಇದಿದೆ. ರೈತರು ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೆಂಗ್ ಗೊತ್ತಾಗ್ತದೆ? ಯಾವುದೇ ರೈತರು ಇಲ್ಲಿ ಬಂದು ನೀವು ಬೈ ಮಾಡಿದಾಗ ಈ ಒಂದು ದೋಟಿನ ನಾವು ಸ್ಪಷ್ಟವಾಗಿ ಅವ್ರಿಗೆ ಗೈಡ್ ಕೊಟ್ಟು ಒಂದು ಡೆಮೋ ತೋರಿಸಿ, ಈಗಾಗಲೇ ಯಾರು ರೈತರು ಯೂಸ್ ಮಾಡ್ತಿರ್ತಾರೆ ಅವ್ರ ಹತ್ರ ಒಂದು ಕ್ಲಾರಿಫಿಕೇಶನ್ ಕೊಟ್ಟು ಯಾವೆಲ್ಲ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನ ತೋರಿಸಿ ನಿಮಗೆ ಫೀಲ್ಡಲ್ಲೇ ನಾವು ಡೆಮೋ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದಾದ್ಮೇಲೆ ನೀವು ಆರಾಮಾಗಿ ತಗೋಬಹುದು. ಪ್ರಾಬ್ಲಮ್ ಅಂದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ ಮತ್ತೆ ಅದಕ್ಕೆ ಸೊಲ್ಯೂಷನ್ ಏನು ಸರ್? ಸರ್ ಇದು 90% ಪ್ರಾಬ್ಲಮ್ ಬರಲ್ಲ. ತೆಂಗಿನಕಾಯಿ ಗೊಂಚಲು ಅಂದ್ರೆ ಗೊಂಚಲು ಬೀಳುವ ಅಕಸ್ಮಾತ್ ಬಿದ್ದರೆ ಕಟ್ಟಾಗ ಚಾನ್ಸಸ್ ಇರುತ್ತೆ. ನೀವೇನು ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ತುಮಕೂರಿನ ಸುತ್ತಮುತ್ತಲಿನ ರೈತರು ಯಾರ್ಯಾರು ಇದ್ದೀರಾ ಇಲ್ಲೇ ಬಂದು ಶಾಪ್ ವಿಸಿಟ್ ಮಾಡ್ಕೊಂಡು ತಗೊಂಡೋಗ್ಬೋದು. ಇನ್ನ ಬೇರೆ ರೈತರು ದೂರದವರಾದ್ರೆ ಕೊರಿಯರ್ ಮೂಲಕ ನಾವು ಪ್ರತಿಯೊಂದು ಸ್ಪೇರ್ನು ಸಹ ಕಳಿಸುವಂತ ಕೆಲಸವನ್ನು ಮಾಡ್ತೀವಿ. ಸೊ ಇದರಲ್ಲಿ ಒಂದು 5ರಿಂದ 6 ಸ್ಪೇರ್ ಬರುತ್ತೆ. ನೀವು ನೋಡ್ಬೋದು ಆಲಂಕಿ ಬೋಲ್ಟ್ ಅಂಡ್ ನಟ್ಟು, ಮತ್ತೆ ಗ್ರೀವು, ಸರ್ಕ್ಲಿಪ್ಪು, ಸ್ಟಾರ್ ಬೋಲ್ಟು, ಫುಲ್ ಲಾಕ್ ಸೆಟ್ಟು, ಲಿವರ್ಸು, ಪರ್ಪಲ್ ವಾಷರ್ಸು, ಬಾಟಮ್ ಕ್ಯಾಪು, ಇಷ್ಟು ನೀವು ಪ್ರಾಡಕ್ಟ್ನ ಮತ್ತೆ ಇದ್ರ ಜೊತೆಗೆ ಸ್ಪ್ರಿಂಗ್ನು ಸಹ ನೀವು ನೋಡ್ಬೋದು. ನಿಮ್ಗೆ ಎಲ್ಲಾ ಮಾದರಿ ದೋಟಿಗಳಿಗೆ ಇದು ಸೆಟ್ ಆಗೋ ರೀತಿನಲ್ಲಿ ನಾವು ಮಾಡಿದ್ದೀವಿ. ಸ್ಪೇರ್ಸ್ ಆಗ್ಬೋದು, ಸರ್ವಿಸ್ ಆಗ್ಬೋದು, ಅತಿ ಕಡಿಮೆ ಬೆಲೆಯಲ್ಲಿ ನಾವು ಮಾಡ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ಒಂದು ತುಮಕೂರು ಸುತ್ತಮುತ್ತಲ, ಗುಬ್ಬಿ ಸುತ್ತಮುತ್ತಲಲ್ಲಿ ಈಗಾಗಲೇ ಯೂಸ್ ಮಾಡ್ತಿದ್ದಾರೆ. ನೀವು ಅವ್ರನ್ನೇ ಹೋಗಿ ನೇರವಾಗಿ ಭೇಟಿ ಮಾಡಿ ಇದ್ರ ಒಂದು ಯೂಸಸ್ನ ನೀವು ತಿಳ್ಕೊಬಹುದು. ಸರ್, ನಮ್ಮ ಹೆಸರು ಲೋಕೇಶ್ ಅಂತ, ಇಲ್ಲೇ ನೇರ್ಲಿಕೆರೆ ಗ್ರಾಮದವರು, ಗುಬ್ಬಿ ತಾಲೂಕಲ್ಲಿ. ಏನ್ ಮಾಡ್ತಾ ಇದ್ದೀರಾ? ಇದು ನಮ್ದು ಸ್ವಂತ ತೋಟ, ಅಡಿಕೆ ಕೀಳ್ತಾ ಇದೀವಿ. ನಾವು ದೋಟಿ ಪಾಯಿಂಟ್ ಇಂದ ರೋಟಿ ತಂದಿದ್ದೀವಿ. 2 ವರ್ಷ ಆಯ್ತು ತಂದು. ಇದರಿಂದ ಕೀಳೋದ್ರಿಂದ ಒಳ್ಳೆ ನಮಗೆ ಮೊದಲು ಮರ ರೋಟಿಯಿಂದ ಕೀಳಿವು ಅಡಿಕೆ ಕಾಯಿ ಅಲ್ವ, ಇದನ್ನ ತಂದಾಗ್ಲಿಂದ ನಮಗೆ ಯೂಸ್ ಆಯ್ತು ಚೆನ್ನಾಗಿ. ಒಂದು ಚೂರು ಬಳಕಲ್ಲ. ಮತ್ತೆ ಇದು ನೋಡ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ರೋಟಿ ತಾಂಡಿದ್ದಾರೆ. ಒಂದು 80ರಿಂದ 100 ರೋಟಿ ನಮ್ಮ ಸುತ್ತಮುತ್ತ ತಾಂಡಿದ್ದಾರೆ. ಅವರು ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ದಾರೆ. ಇದು ನೀವು ಬಿದಿರು ದೋಟಿ ಎಲ್ಲ ಯೂಸ್ ಮಾಡ್ತಾ ಇದ್ದೀರಲ್ಲ ಮುಂಚೆ ಎಲ್ಲ, ಆ ಬಿದಿರು ದೋಟಿಗೂ ಈ ದೋಟಿಗೂ ಏನು ನಿಮಗೆ? ಬಿದಿರು ರೋಟಿ ಅಂದ್ರೆ ನಾವೆಲ್ಲ ಬೇರೆ ಊರ್ ಕಡೆಗೆಲ್ಲ ತೋಟ ಮಾಡ್ತೀವಲ್ಲ, ಅಲ್ಲಿಗೆ ಹೋದಾಗ ಟ್ಯಾಕ್ಟ್ರಿಗೆಲ್ಲ ಕಟ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿ ಹೋಗ್ಬೇಕಾರೆ ಬರ್ಬೇಕಾರೆಲ್ಲ ಬಸ್ಸು ಲಾರಿಗೆಲ್ಲವ ಹೆಚ್ಚಾಗೋದು, ಮತ್ತೆ ಟರ್ನಿಂಗ್ ಅಲ್ಲೆಲ್ಲ ಆಗ್ತಿರಲ್ಲ. ಇದರಿಂದ ಆರಾಮಾಗಿ ಟ್ಯಾಕ್ಟರ್ ಒಳಗೆ ಹಾಕೊಂಡು ಬೈಕ್ ಕಟ್ಕೊಂಡು ಆರಾಮಾಗಿ ಹೋಗ್ಬೋದು. 100 ತರ ರೋಟಿ ಇರ್ಬೋದು. ನಾವು ತಾಂಡಿದೀವಲ್ಲ ಈ ರೋಟಿಲಿ, ಈ ರೋಟಿದು ಮಾಮೂಲಿ ಒಳ್ಳೆ ಕ್ವಾಲಿಟಿ ಐತೆ, ಮತ್ತೆ ಬಳಕಲ್ಲ ರೋಟಿ. ಅದರಿಂದ ಒಂದು ಪ್ಲಸ್ ಪಾಯಿಂಟ್ ಅದು.
ಮತ್ತು ಲಾಕ್ಗಳು ಇವೆಲ್ಲವ 380 430 ಲಾಸ್ಟ್ ಲಾಕ್ಗಳು ನೋಡಿ ಸರ್. ಇಂಥ ಗೊನೆ ಎಲ್ಲ ಕೀಳ್ತಾ ಇದ್ದೀವಿ ನೋಡಿ. ಒಳ್ಳೆ ಯಾವ ಥರ ಗೊನೆ ಬಂದಿದ್ದಾವೆ, ಒಳ್ಳೆ ಚೆನ್ನಾಗಿದ್ದಾವೆ. ಮತ್ತೆ ಕಚ್ಚೆ ಇದು ದಪ್ಪ ಇದ್ರು ಬಳಕಾಡಲ್ಲ. ಓಕೆ, ನೋಡಿ ಇಲ್ಲಿ ನೋಡಿ ಒಂದ್ಸಲ ರೋಟಿ ತಗಲಾಕಣಲ್ಲ. ತಗೊಳಕಂದ್ರೆ ಏನ್ ಮಾಡ್ತೀರಣ್ಣ ನೀವು? ತಗಲಾಕೊಂಡ್ರೆ ಒಂದ್ ಸ್ವಲ್ಪ ಹಿಂಗ್ ಒಳಸಿ ಸಾಕು. ಪೈಪ್ ಏನ್ ಏನ್ ಚಾನ್ಸಸ್ ಇಲ್ಲ. ಓಕೆ ಓಕೆ ಅಣ್ಣ, ಈ ದೋಟಿಗಳೆಲ್ಲ ಮತ್ತೆ ಎಲ್ಲಿ ಪರ್ಚೇಸ್ ಮಾಡ್ತಾ ಇದ್ರಿ ಇಷ್ಟು ದಿನ? ನಮಗೆ ಮೊದಲು ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ತಂದು ಕೊಡೋರು ಇಲ್ಲಿಗೆ. ಇವಾಗ ಇಲ್ಲೇ ತುಮಕೂರಲ್ಲಿ ಗುಬ್ಬಿಗೇಟಲ್ಲಿ ಹೊಸದಾಗಿ ದೋಟಿ ಪಾಯಿಂಟ್ ಅಂತ ಅಂಗಡಿ ಮಾಡಿದ್ದಾರೆ. ಮಾಡಿದ್ದಾರೆ. ಅಲ್ಲೇ ಸಿಗ್ನಲ್ ಪಕ್ಕದಲ್ಲೇ ಇದೆ, ಎಣ್ಣೆ ಅಂಗಡಿನೇ. ಅಲ್ಲಿ ನಿಮ್ಗೆ ಬೇಕು ಅಂದ್ರೆ ಬಸ್ಕು ಹಾಕಿ ಕಳಿಸ್ತಾರೆ ಇಲ್ಲಿಗೆ, ಇಲ್ಲ ಅಂದ್ರೆ ಪಾರ್ಸಲ್ ಕೊರಿಯರ್ ಮುಂತ ಕಳಿಸ್ತಾರೆ, ಇಲ್ಲ ಅಂದ್ರೆ ಸ್ಪಾಟ್ಗೆ ಬಂದು ಕೊಟ್ಟೋಗ್ತಾರೆ. ಲಾಕ್ಗಳು, ಪೈಪ್ಗಳು, ಕ್ಯಾಪು, ಇದ್ರಾಗ ಏನೇ ಸ್ಪೇರ್ ಪಾರ್ಟ್ಸ್ ಬಂದ್ರು ಎಲ್ಲಾ ತರ ಸ್ಪೇರ್ ಪಾರ್ಟ್ಸ್ ಅವ್ರ ಹತ್ರ ಅವೈಲೇಬಲ್ ಇದೆ, ಅವೈಲೇಬಲ್ ಸಿಗುತ್ತೆ. ಮತ್ತೆ ಎಲ್ಲಾ ತರ ರೋಟಿನೂ ಸಿಗ್ತವೆ. ಅಲ್ಲಿ ಏನಾದ್ರು ಕರೆಂಟ್ ಶಾಕ್ ಹೊಡೆಯುತ್ತಾ? ನೀನ್ ಯಾವ ರೋಟಿ ತಗೊಂಡ್ರು ಕರೆಂಟ್ ಹೊಡೆದೇ ಹೊಡಿತಿದೆ. ಓಕೆ, ಇವರು ಅದೇ ಹೇಳಿರೋದು. ಅದ್ರ ಮೇಲೆ ಸ್ಟಿಕ್ಕರ್ ಹಾಕಿರ್ತಾರೆ, ಹೈ ವೋಲ್ಟೇಜ್ ಲೈನಿಂದ ಕರೆಂಟ್ ದೂರ ಹಾಕಿದ್ದಾರೆ. ಬೇರೆ ಕಂಪನಿ ದೋಟಿ ಯೂಸ್ ಮಾಡೋದಕ್ಕೂ ಇದಕ್ಕೆ ಏನು ಅನ್ಸುತ್ತೆ ನಿಮ್ಗೆ? ರೋಟಿ ಒಳ್ಳೆ ವೆಯ್ಟ್ ಲೆಸ್ ಇರುತ್ತೆ, ಬರೀ 500 ಇರುತ್ತೆ 70 ಅಡಿ ರೋಟಿದು. ಮತ್ತೆ ಫುಲ್ಲು ಲಾಕಲ್ಲಿ ಎತ್ತಿ 70 ಅಡಿ ಎತ್ತಿರುವ ಬಳಕಲ್ಲ ರೋಟಿ. ಓಕೆ, ಮತ್ತೆ ಲಾಕ್ಗಳು ಅಷ್ಟು ಬೇಗ ಹಾಳಾಗಲ್ಲ, ಹೋಗಲ್ಲ. 3 ತಿಂಗಳು ಅಡಿಕೆ ಕೀಳ್ತೀವಿ, ಮತ್ತೆ ಇನ್ನೊಂದು 3 ತಿಂಗಳು ಕಾಯಿ ಕೀಳ್ತೀವಿ. ತೆಂಗಿನಕಾಯಿನೂ ಕೀಳ್ಬೋದು? ತೆಂಗಿನಕಾಯಿನೂ ಕೀಳ್ತೀವಿ. ಓ ಸೂಪರ್. ನಾವು ಜಾಸ್ತಿ ತೆಂಗಿನಕಾಯಿ ಕೀಳೋದು ಇದ್ರಾಗೆ, ಅದರಿಂದ ಒಳ್ಳೆ ಯೂಸ್ ಆಗುತ್ತೆ ನಮ್ಗೆ. ಈ ಕಾಯಿ ಕೀಳೋದ್ರೆ ಒಂದು ಚಿಕ್ಕದಿರುತ್ತೆ, ದೊಡ್ಡದಿರುತ್ತೆ. ಇದ್ರಾಗ 5 ನಿಮಿಷಕ್ಕೆ ಹಿಂಗೆ ಎತ್ಕೊಂಡು ಆರಾಮಾಗಿ ಇಳಿಸ್ಬೋದು, ಕೀಳ್ಬೋದು. ಈ ಮರದ ರೋಟಿ ತಂದ್ರೆ ಅದಕ್ಕೆ ಪೈಪ್ ಹಾಕೊಬೇಕು, ಮತ್ತೆ ಅದಕ್ಕೆ ತಲಪು ಕಟ್ಕೊಬೇಕು, ಅದಕ್ಕೆ ಜೇಂಟ್ ಮಾಡ್ಕೊಂಡು ಎತ್ಬೇಕು ರೋಟಿಯ. ಆಮೇಲೆ ತೂಕ ಬರುತ್ತೆ ರೋಟಿ. ಅದು ಒಂದು ಮರದ ರೋಟಿ ಏನಿಲ್ಲ ಅಂದ್ರೆ ಒಂದು 20 kg ಬರುತ್ತೆ. ಇದು 200 ಬರುತ್ತೆ ಅಷ್ಟೇ. 500 ಬರುತ್ತೆ. ಅದರಿಂದ ನಮ್ಗೆ ಮನುಷ್ಯರಿಗೆ ಎತೆ ಕಮ್ಮಿ ಆಗುತ್ತೆ. ರೈತರಿಗೆ ಕೀಳಕ್ಕೆ ರೆಟ್ಟೆ ಕೈ ನೋವೇನು ನೋವಾಗಲ್ಲ, ಎತೆ ಕಮ್ಮಿ ಆಗುತ್ತೆ. ಆರಾಮಾಗಿ ಎಲ್ಲಿ ಬೇಕಾದ್ರೂ ಕ್ಯಾರಿಯರ್ ಮಾಡ್ಬೋದು. ನೀವು ಹೇಳಿದ್ರಿ ನಿಮ್ಮ ಫ್ರೆಂಡ್ ಸರ್ಕಲ್ ಒಂದು 80-100 ದೋಟಿ ಕೊಡ್ಸಿದ್ವಿ ಅಂತ ಹೇಳಿದ್ರಿ. ಸೊ ಅವರೆಲ್ಲ ಏನು, ಅವ್ರ ಫೀಡ್ಬ್ಯಾಕ್ ಯಾವ ಥರ ಇದೆ ಸರ್? ಎಲ್ಲರೂ ಯಾರು ಏನು ಸಮಸ್ಯೆ ಅಂತ ಏನು ಹೇಳಿಲ್ಲ. ಮಾಮೂಲಿ ಕಾಯಿ ಪಾಯಿ ಕೀಳಕ್ ಹೋದ್ರೆ ಲಾಕು ಪಾಕು ಹೋಗಿರ್ತವೆ, ಅವೆಲ್ಲ ಇಲ್ಲಿ ಸ್ಪೇರ್ ಇಲ್ಲೇ ಸಿಗುತ್ತಲ್ಲ, ತಂದು ಕೊಟ್ಟು ಹೋಗ್ತಾರೆ. ಏನು ತೊಂದರೆ ಇಲ್ಲ, ಸ್ಪೇರ್ ಎಲ್ಲ ಸಿಗುತ್ತೆ, ಏನು ಸಮಸ್ಯೆ ಏನಿಲ್ಲ. ಓಕೆ, ಪೈಪು ಕಟ್ಟಾದ್ರೂ ಪೈಪು ಸಿಗುತ್ತೆ. ದೋಟಿ ತಗೊಳ್ಬೇಕು ಅಂತ ಇರೋ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ರೋಟಿ ಬಗ್ಗೆ ಏನು ಕ್ವಶನ್ನೇ ಮಾಡಂಗಿಲ್ಲ. ರೋಟಿ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ. ನಾನು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಈಗ ಒಂದ್ಸರಿ ಯೂಸ್ ಮಾಡ್ತೀರಾ, ದೋಟಿ ಯೂಸ್ ಮಾಡ್ತೀರಾ. ಸೊ ಅದಾದ್ಮೇಲೆ ನೀವು ಹಂಗೆ ತೊಗೊಂಡು ಮನೆಗೆ ಇಡೋದು, ಏನಾದರೂ ವಾಶ್ ಮಾಡ್ಬೇಕಾ, ಇಲ್ಲಿ ತೊಳಿಬೇಕು, ಏನಾದ್ರು ಪ್ರೊಸೆಸ್ ಆಯ್ತಾ ಹೆಂಗೆ ಸರ್ ಅದು? ಸರ್ ವಾಶ್ ಅಂದ್ರೆ ಎಡೆ ಕ್ಯಾಪ್ ತೆಗೆದು ಇದ್ರೊಳಗಡೆ ಧೂಳು ಇರುತ್ತೆ, ಅದೆಲ್ಲ ತೆಗೆದು ವಾಶ್ ಮಾಡಬೇಕು. ಇದು ಕ್ಯಾಪ್ ಹಿಂಗಂದ್ರೆ ಕೆಳಗೆ ಬಡುತ್ತೆ, ಅದ್ರೊಳಗೆ ಧೂಳು ಇರುತ್ತೆ, ಅದೆಲ್ಲ ವಾಶ್ ಮಾಡಬೇಕು. ಮತ್ತೆ ಈ ಲಾಕು ಪೈಪು ಹಿಂಗೆ ತೆಗೆದ್ಬಿಟ್ಟು ಇಲ್ಲೆಲ್ಲ ಧೂಳಂಗಿರುತ್ತೆ, ಇದೆಲ್ಲ ಒರೆಸ್ಬಿಟ್ಟು ನೀಟಾಗಿ ಇಕ್ಕಿರಾಯ್ತು. ಒಳ್ಳೆ ಮುಂದುವರ್ಸಕ್ಕೆ ಕೀಳಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಇದೊಳುತ್ತೆ ರೋಟಿಯನ್ನು. ಏನು ಸರ್ ಅದು ರೆಡ್ ಕಲರ್ ಸಿಂಬಲ್ ಇದೆಯಲ್ಲ, ಏನದು ಸರ್? ಇದು ರೆಡ್ ಮಾರ್ಕ್ ಅಂದ್ರೆ ಇದು ಒಳಗಡೆ ಒಂದು ಅರ್ಧ ಅಡಿ ಒಳಗಡೆ ಇರುತ್ತೆ. ಓಕೆ, ಅದು ಇಷ್ಟಕ್ಕೆ ಲಾಕ್ ಮಾಡಿದರೆ ನಾವು ಎಷ್ಟೇ ಪ್ರೆಸರ್ ಕೊಟ್ಟರು ಇಲ್ಲಿಗೆ ಮುರ್ಕಣಲ್ಲ. ಓಕೆ ಓಕೆ. ಅದೇ ರೆಡ್ಡಿನ ಮ್ಯಾಗಡೆ ಇದ್ದು ಒಂದು ಸ್ವಲ್ಪ ಪ್ರೆಸರ್ ಬಿದ್ದರೆ ಇಲ್ಲಿ ಮುರ್ಕಣ ಚಾನ್ಸಸ್ ಇರುತ್ತೆ. ಯಾಕೆ ಸರ್? ಸರ್ ಇದು ಇಲ್ಲಿ 1/2 ಇಂಚ್ ಇಲ್ಲಿ ಅರ್ಧ ಅಡಿ ಇರುತ್ತಾ ಪೈಪ್ ಒಳಗಡೆ. ಓಕೆ ಓಕೆ. ನಾವು ಇನ್ನೊಂದು ಅರ್ಧ ಅಡಿ ಒಳಗೆ ಹೋದ್ರೆ ಇಲ್ಲಿ ಸ್ಟ್ರೆಂತ್ ಇರುತ್ತೆ ರೋಟಿ. ಈಗ ನಾವು ಮರದ ರೋಟಿ ಕಟ್ಬೇಕಾದ್ರೆ ಇಷ್ಟಿಷ್ಟು ಉದ್ದ ಟೂಬ್ ಹಾಕಿ ಕಟ್ತೀವಿ. ರೋಟಿ ಒಂದ್ಕಿಂತ ಒಂದಕ್ಕೆ ಮರ ರೋಟಿ ಕಟ್ತೀವಿ, ಅದು ಬಿಗಿ ಬರಲ್ಲ. ಅದೇ ಒಂದು ಅರ್ಧ ಅಡಿ ಜಾಸ್ತಿ ಕಟ್ಟಿದ್ರೆ ಒಳ್ಳೆ ಬಿಗಿ ಬರುತ್ತೆ, ಬಂದೋಬಸ್ತಾಗಿರುತ್ತೆ. ಅದರಿಂದ ಮುರ್ಕಣ ಚಾನ್ಸಸ್ ಇರಲ್ಲ. ಅದರಿಂದ ಈ ಫುಲ್ ರೆಡ್ ಎತ್ತಕ್ಕೆ ಯಾರು ಹೋಗಬೇಡಿ. ಮಾಮೂಲಿ ಈ ಒಂದು 1/2 ಇಂಚ್ ಕೆಳಗೆ ಇಳಿಸಿ ಆಮೇಲೆ ಲಾಕ್ ಮಾಡಿ. ಈಗ ಒಂಚೂರು ನೋಡಿ ಅಳ್ಳಾಡಲ್ಲ. ಓಕೆ ಸರ್. ದೋಟಿ ಪಾಯಿಂಟ್ನ ಶುಭಾರಂಭದ ಸಲುವಾಗಿ ನಮ್ಮ ಒಂದು ಕಂಪ್ನಿನಲ್ಲಿ, ನಮ್ಮ ಒಂದು ಶಾಪ್ನಲ್ಲಿ ಮಾರ್ಚ್ 31 ಆಫರ್ ನಡೀತಾ ಇದೆ. ಏನಪ್ಪಾ ಅಂದರೆ, ಯಾರು ಬುಕ್ಕಿಂಗ್ ಮಾಡ್ಕೋತಾರೆ ಮಾರ್ಚ್ 31 ಅವ್ರಿಗೆ 2 ಕ್ಲಾಪನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಹಾಗೂ ಯಾರು ಬೈ ಮಾಡ್ಕೊಂಡು ತೊಗೊಂಡೋಗ್ತಾರೆ ಅವ್ರಿಗೆ 1000 ಡಿಸ್ಕೌಂಟ್ ಜೊತೆಗೆ 2 ಕ್ಲಾಪನ್ನು ಫ್ರೀಯಾಗಿ ನಾವು ನೀಡ್ತಾ ಇದ್ದೀವಿ. ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ, ವಿಸಿಟ್ ಮಾಡಿ.